ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಉಡುಪಿ ರೆಸಾರ್ಟ್ನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ರೆಸಾರ್ಟ್ನಲ್ಲಿದ್ದ ಪ್ರವಾಸಿಗರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರೆಸಾರ್ಟ್ನ ಎಸಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಆಗಿರುವಂತಹ ಅವಘಡ ಇದು. ಉಡುಪಿಯ ರೆಸಾರ್ಟ್ನಲ್ಲಿದ್ದ ಪ್ರವಾಸಿಗರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರೆಸಾರ್ಟ್ನ ಎಸಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಆಗಿರುವಂತಹ ಅವಘಡ. ರೆಸಾರ್ಟ್ನಿಂದ ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ರೆಸಾರ್ಟ್ ಪಕ್ಕದಲ್ಲೇ ನದಿ ಇದರಿಂದ ತಪ್ಪಿದಂತ ಅನಾಹುತ. ನದಿ ನೀರನ್ನು ಬಳಸಿ ಬೆಂಕಿಯನ್ನು ನಂದಿಸಿದ್ರು ಸ್ಥಳೀಯರು. ಇದು ಉಡುಪಿಯ ರೆಸಾರ್ಟ್ನಲ್ಲಾಗಿರೋದು. ಇತ್ತೀಚೆಗೆ ನೀವೊಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆದಂಥ ದುರಂತ ನಿಮಗೆ ಗೊತ್ತಿದೆ. 3 ಹೆಣ್ಮಕ್ಳು ತೀರ್ಕೊಂಡಿದ್ರು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಇಂಥದ್ದೇ ರೆಸಾರ್ಟ್ ಬೀಚ್ ಸೈಡ್ ಇರೋದು, ಅಂದರೆ ನದಿ ಸೈಡಲ್ಲಿರೋದು. ಇದು ಕುದ್ರು ನೆಸ್ಟ್ ರೆಸಾರ್ಟ್ನಲ್ಲಿ ಆಗಿರುವಂತಹ ಘಟನೆ. ಎಸಿಯಲ್ಲಿ ಬೆಂಕಿ ಕಾಣಿಸ್ಕೊಂಡು ಒಂದಷ್ಟು ಹೊತ್ತು ಅಲ್ಲಿ ಪರಿಸ್ಥಿತಿ ಬಹಳ ಕೈಮೀರಿ ಹೋಗಿತ್ತು. ನಂತರ ಹೇಗೂ ಬೆಂಕಿಯನ್ನು ನಂದಿಸಿದ್ದಾರೆ. ಈಗ ಪ್ರಜ್ವಲ್ ನಮ್ಮ ಉಡುಪಿಯ ಪ್ರತಿನಿಧಿ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ಏನಾಯಿತು? ರೆಸಾರ್ಟ್ನಲ್ಲಿ ಎಷ್ಟೊತ್ತಿಗೆ ಆಗಿರೋದು? ಹೇಗೆ ಬೆಂಕಿ ಕಾಣಿಸ್ಕೊಳ್ತು? ಸದ್ಯಕ್ಕೆ ಹೇಗಿದೆ ಅಂತ ಪರಿಸ್ಥಿತಿ? ಉಡುಪಿ ಜಿಲ್ಲೆ ಪ್ರವಾಸಿಗರ ಹಾಟ್ ಸ್ಪಾಟ್ ಅಂದ್ರೆ ತಪ್ಪಲಾಗದು. ಯಾಕಂದ್ರೆ ಈಗ ಪ್ರವಾಸಿಗರ ಸಂಖ್ಯೆ ಉಡುಪಿಗೆ ಜಾಸ್ತಿ ಆಗ್ತಾ ಬರ್ತಿರುವಂತದ್ದು. ಅದರ ಬೆನ್ನಲ್ಲೇ ರೆಸಾರ್ಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂತದ್ದು. ಅದೇ ರೀತಿಯಾಗಿ ವೀಕೆಂಡ್ ಮಸ್ತಿಗೆ ಪ್ರವಾಸಿಗರು ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಉಡುಪಿ ತಾಲೂಕಿನ ತಿಮ್ಮಣ್ಣ ಕುದುರು ಎನ್ನುವ ಪ್ರದೇಶದಲ್ಲಿರುವಂತಹ ಕುದುರು ನೆಸ್ಟ್ ನಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ವೀಕೆಂಡ್ ಮಸ್ತಿಗೆ ಬಂದಿದ್ದ ಪ್ರವಾಸಿಗರು ಸ್ವಲ್ಪದರಲ್ಲೇ ಬಚಾವಾಗಿರುವ ಮಾಹಿತಿ ಕೂಡ ಈಗ ಸ್ಥಳೀಯರು ಕೊಟ್ಟಿರುವಂತದ್ದು. ಏನಂದ್ರೆ ಈ ಹಿಂದೆ ಮಂಗಳೂರಿನಲ್ಲಿ ಕೂಡ ಇದೇ ರೀತಿಯ ಘಟನೆ ನಡೆದಿತ್ತು. 3 ಪ್ರವಾಸಿಗರೇನು ನೀರಿಗೆ ಬಿದ್ದು ಸಾವನ್ನಪ್ಪಿದ್ರು. ಅದರ ಬಳಿಕ ಈಗ ಮತ್ತೊಂದು ಘಟನೆ ನಡೆದಿದ್ದು. ಸ್ವಲ್ಪದರಲ್ಲೇ ದೊಡ್ಡ ಅವಘಡ ಒಂದು ತಪ್ಪಿದಂತೆ ಆಗಿದೆ ಅಂತಾನೆ ಹೇಳ್ಬೋದು. ಸದ್ಯ ಎಲ್ಲ ಪ್ರವಾಸಿಗರು ಕೂಡ ಸುರಕ್ಷಿತವಾಗಿರುವಂತದ್ದು. ಸ್ಥಳೀಯರು ಕೂಡ ಈಗ ಆರೋಪವನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಸಾಕಷ್ಟು ರೆಸಾರ್ಟ್ಗಳಿದೆ, ಅಲ್ಲಿ ಯಾವುದೇ ರೀತಿಯ ಸೇಫ್ಟಿ ಮೆಜರ್ ಗಳನ್ನ ಅಳವಡಿಸ್ತಿಲ್ಲ ಎಂಬ ಆರೋಪವನ್ನು ಕೂಡ ಅಲ್ಲಿ ಸ್ಥಳೀಯರು ಮಾಡ್ತಿರುವಂತದ್ದು. ಸದ್ಯ ಅಲ್ಲಿ ನದಿ ರೆಸಾರ್ಟ್ ನ ಪಕ್ಕದಲ್ಲಿಂದ ನದಿಯ ನೀರನ್ನ ಬಳಸಿ ಈಗ ಬೆಂಕಿಯನ್ನ ನಂದಿಸುವ ಕೆಲಸವನ್ನು ಕೂಡ ಸ್ಥಳೀಯರು ಮಾಡಿರುವಂತದ್ದು. ಅವಿನಾಶ್, ಧನ್ಯವಾದ ಪ್ರಜ್ವಲ್. ಉಡುಪಿಯ ರೆಸಾರ್ಟ್ನಲ್ಲಿ ಆಗಿರುವಂತಹ ಅನಾಹುತ. ರೆಸಾರ್ಟ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಸದ್ಯಕ್ಕೆ ಸ್ಥಳೀಯರೆಲ್ಲ ಸೇರಿ, ಜೊತೆಗೆ ರೆಸಾರ್ಟ್ನ ಸಿಬ್ಬಂದಿ ಸೇರಿ ಅಲ್ಲಿ ನದಿಯಿಂದ ಬಕೆಟ್ ಮೂಲಕ ನೀರನ್ನು ಹಾಯಿಸಿ ಈಗ ಬೆಂಕಿ ನಂದಿಸಿದ್ದಾರೆ.